ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲೂ ದೇವಸ್ಥಾನದ ಪ್ರಸಾದ ಪರಿಶೀಲಿಸಬೇಕು. ತಿರುಪತಿ ಲಡ್ಡು ವಿವಾದದ ಬೆನ್ನಲ್ಲೇ ಪ್ರಹ್ಲಾದ್ ಜೋಶಿ ಆಗ್ರಹ. ಇದು ಕೋಟ್ಯಾಂತರ ಜನರ ಶ್ರದ್ಧೆಯ ಪ್ರಶ್ನೆ ಎಂದರು ಕೇಂದ್ರ ಸಚಿವ. ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಸಿದ್ದಕ್ಕೆ ವ್ಯಾಪಕ ಆಕ್ರೋಶ. ತಪ್ಪಿತಸ್ಥರ ವಿರುದ್ಧ ಕ್ರಮ ಎಂದರು ಭಕ್ತಾದಿಗಳ ಬೇಸರ. ಟಿಟಿಡಿಯ ಎಲ್ಲರನ್ನ ತೆಗೆದುಹಾಕಬೇಕು ಅಂತ ಪಟ್ಟು. ತಿರುಪತಿ ಲಡ್ಡುಗೆ ಕಳಪೆ ತುಪ್ಪ ಬಳಕೆಯಿಂದ ಗೊಂದಲಕ್ಕೀಡಾದ ಭಕ್ತ ಸಮೂಹ. ತನಿಖೆಗೆ ವಿಶೇಷ ತಂಡ ರಚನೆ ಮಾಡೋದಾಗಿ ಡಿಸಿಎಂ ಪವನ್ ಕಲ್ಯಾಣ್ ಘೋಷಣೆ. ಟಿಟಿಡಿಯಲ್ಲಿ ಅಧಿಕಾರಿಗಳ ಮೊಕ್ಕ, ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖ. ಜಗನ್ ರೆಡ್ಡಿ ತಿರುಪತಿಗೆ ಹೋದಾಗಲೆಲ್ಲ ಲಡ್ಡು ತಿನ್ನದೆ ಪಕ್ಕಕ್ಕಿಟ್ಟಿದ್ದಾರೆ. ಅವರ ಕುಟುಂಬ ಕ್ರಿಶ್ಚಿಯನ್ ಧರ್ಮದವರು. ಸನ್ನಿಧಿಗೆ ಬಂದಾಗ ಎಷ್ಟು ಬಾರಿ ಘೋಷಣಾ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಮಾಜಿ ಸಿಎಂ ವಿರುದ್ಧ ಟಿಟಿಬಿ ಎಂಎಲ್ಸಿ ದೀಪಕ್ ರೆಡ್ಡಿ ವಾಗ್ದಾಳಿ. ತಿರುಪತಿ ತಿಮ್ಮಪ್ಪನ ಲಡ್ಡು ಅಪವಿತ್ರದ ಹಿಂದೆ ಷಡ್ಯಂತ್ರ ಇದೆ. ಕ್ರಿಶ್ಚಿಯನ್ ಪಾದ್ರಿಗಳ ಕೈವಾಡ ಇದೆ. ಈ ಕುರಿತು ತನಿಖೆಯಾಗಬೇಕು ಅಂತ ಕೆಎಸ್ ಈಶ್ವರಪ್ಪ ಆಗ್ರಹ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ತಿರುಪತಿ ಲಡ್ಡು ವಿವಾದ. ಹಿಂದೂಗಳ ಭಾವನೆಯನ್ನ ಕೆದಕಿದ್ದನ್ನ ಪ್ರಶ್ನಿಸಿ ವಕೀಲರೊಬ್ಬರಿಂದ ಅರ್ಜಿ. ಧಾರ್ಮಿಕ ಭಾವನೆಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ನಿರ್ದೇಶಿಸುವಂತೆ ಮನವಿ. ಕಗ್ಲಿಪುರ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ ದಾಖಲಾಗಿದ್ದ ಅತ್ಯಾಚಾರ ಕೇಸ್ ವರ್ಗಾವಣೆ. ಯಶವಂತಪುರ ಠಾಣೆಯಲ್ಲಿ ಹೊಸ ಎಫ್ಐಆರ್. ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಕಸ್ಟಡಿಗೆ ಪಡೆಯಲಿರೋ ಯಶವಂತಪುರ ಪೊಲೀಸರು. ಆಕೆಯೇ ಹನಿ ಟ್ರ್ಯಾಪ್ ಮಾಡ್ತಾ ಇದ್ಲು. ಅವಳೇ ವಿಡಿಯೋ ಮಾಡಿ ನನಗೆ ತೋರಿಸ್ತಾ ಇದ್ಲು. ಆಕೆಯ ವೃತ್ತಿಯೇ ಹನಿ ಟ್ರ್ಯಾಪ್ ಮಾಡೋದು, ಹಣ ಮಾಡೋದು. ಪೊಲೀಸರ ಮುಂದೆ ಮುನಿರತ್ನ ಹೇಳಿಕೆ. ಶಾಸಕ ಮುನಿರತ್ನ ವಿರುದ್ಧ ಹೆಚ್ಚಾಯಿತು ಆಕ್ರೋಶ. ಮುನಿರತ್ನ ಹೆಸರಿರೋ ಚರಂಡಿ ಸ್ಲ್ಯಾಬ್ಗಳಿಗೆ ಸಿಮೆಂಟ್ ಹಾಕಿ ಆಕ್ರೋಶ. ಲಗ್ಗೆರೆ ಸುತ್ತಮುತ್ತ ಯೂತ್ ಕಾಂಗ್ರೆಸ್ನಿಂದ ವಿಭಿನ್ನ ಪ್ರತಿಭಟನೆ. ಮುನಿರತ್ನ ಮೇಲೆ ಹನಿ ಟ್ರ್ಯಾಪ್ ಕೇಸ್ ಬೆನ್ನಲ್ಲೇ ಬಿಜೆಪಿ ಶಾಸಕರಿಗೆ ಡವಡವ. ಪ್ರಕರಣದ ಬೆನ್ನಲ್ಲೇ ಆರ್ ಅಶೋಕ್ ಫುಲ್ ಸೈಲೆಂಟ್. ಬೆಂಗಳೂರಿನ ಬಿಜೆಪಿ ನಾಯಕರು ಸೇರಿ ಮುನಿರತ್ನ ಒಡನಾಟದಲ್ಲಿದ್ದವರಿಗೆ ಆತಂಕ. ಮುನಿರತ್ನ ಬಂಧನ ಬೆನ್ನಲ್ಲೇ ಕ್ಷೇತ್ರದ ಮೇಲೆ ಹಲವರ ಕಣ್ಣು. ಆರ್ಆರ್ ನಗರ ತೆಕ್ಕೆಗೆ ಪಡೆಯಲು ನಾಯಕರ ಪ್ಲಾನ್. ಈಗಾಗಲೇ ಕ್ಷೇತ್ರದಲ್ಲಿ ಮಾಜಿ ಪಾಲಿಕೆ ಸದಸ್ಯರು ಆಕ್ಟಿವ್. ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಲು ಸಿದ್ಧತೆ. ಮೂಡ ಅನುದಾನ ಬಳಕೆ ಮಾಡೋದ್ರಲ್ಲಿ ಯಾವ ತಪ್ಪೂ ಆಗಿಲ್ಲ. ಮೂಡ ಹಣ ಇರೋದೇ ಜನರ ಒಳಿತಿಗೆ ಬಳಸೋದಕ್ಕೆ. ಅದರಲ್ಲಿ ತಪ್ಪೇನಿದೆ ಹೇಳಿ. ಮೈಸೂರಲ್ಲಿ ಎಂಎಲ್ಸಿ ಡಾಕ್ಟರ್ ರವೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ. ಗಲಭೆ ನಡೆದು 10 ದಿನವಾದರೂ ನಾಗಮಂಗಲದ ಬದ್ರಿಕೊಪ್ಪಲಲ್ಲಿ ಆತಂಕ. ಇನ್ನು ಊರಿಗೆ ವಾಪಸ್ಸಾಗದ 25ಕ್ಕೂ ಹೆಚ್ಚು ಯುವಕರು. ದುಡಿಯೋರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಗಳು. ಗಣಪತಿ ಕೂರಿಸಿದ್ದೇ ತಪ್ಪ ಅಂತ ಪ್ರಶ್ನೆ. ಮಂಡ್ಯ ಜಿಲ್ಲೆ ಪ್ರವೇಶಿಸದಂತೆ ಪ್ರಮೋದ್ ಮುತಾಲಿಕ್ಗೆ ತಡೆ. ಇಂದಿನಿಂದ ಅಕ್ಟೋಬರ್ 5ರವರೆಗೆ ನಿರ್ಬಂಧ ವಿಧಿಸಿ ಆದೇಶ. ನಾಗಮಂಗಲ ಗಲಭೆಯಲ್ಲಿ ಬಂಧಿತರಾದ ಹಿಂದೂಗಳ ಭೇಟಿಗೆ ನಿರ್ಧರಿಸಿದ ಬೆನ್ನಲ್ಲೇ ಕ್ರಮ. ಕಂಪನಿ ಕಟ್ಟೋದಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದೀನಿ. ಮ್ಯಾನೇಜರ್ ಶಂಕರ್ ರೆಡ್ಡಿ ಧೋಖಾ ಮಾಡಿದ್ದಾನೆ. ನನಗೆ ಲಾಸ್ ಆಗಿದೆ. ನಾನು ಮೋಸ ಹೋದೆ. ಕತ್ತೆ ಕೊಟ್ಟು ಯಾಮಾರಿಸಿದ್ದ ಜೆನ್ನಿ ಮಿಲ್ಕ್ ಕಂಪನಿಯ ಎಂಡಿ ಮುರಳಿ ಸ್ಫೋಟಕ ಪತ್ರ. ರೈತರಿಗೆ ಲಕ್ಷ ಹಣ ವಂಚಿಸಿದ ಜೆನ್ನಿ ಮಿಲ್ಕ್ ಮೇಲೆ ಎಫ್ಐಆರ್. ಕಂಪನಿಯ ಎಂಡಿ ಸೇರಿ 3 ವಿರುದ್ಧ ಕೇಸ್. ಒಟ್ಟು 3 ತಂಡದಿಂದ ಪರಿಶೀಲನೆ ನಡೀತಿದೆ ಅಂತ ವಿಜಯನಗರ ಎಸ್ಪಿ ಮಾಹಿತಿ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ಗೆ ಬೆನ್ನು ನೋವು. ವಾರ ಕಳೆದರೂ ಸಿಗಲಿಲ್ಲ ಚೇರ್ ಭಾಗ್ಯ. ಕೋರ್ಟ್ ಸೂಚನೆ ಕೊಟ್ಟರು, ಯಾಕೆ ಚೇರ್ ಕೊಟ್ಟಿಲ್ಲ ಅಂತ ದರ್ಶನ್ ಗರಂ. ಅಧಿಕೃತ ಆದೇಶ ಬಂದ ಬಳಿಕ ಚೇರ್ ಕೊಡಲಾಗುತ್ತೆ ಎಂದರು ಜೈಲಾಧಿಕಾರಿಗಳು.
ಚನ್ನಪಟ್ಟಣ ತಾಲೂಕಿಗೆ ಸರ್ಕಾರದಿಂದ ಭರಪೂರ ಅನುದಾನ ಬಿಡುಗಡೆ, ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ, ಶಂಕುಸ್ಥಾಪನೆ ನೆರವೇರಿಸಲು ಸಜ್ಜಾದ ಡಿಸಿಎಂ. ಉಪಚುನಾವಣೆಗೆ ಡಿಕೆಶಿ ರಣಕಹಳೆ. ಉತ್ತರ ಕನ್ನಡ, ಉಡುಪಿ ಬಳಿಕ ದಕ್ಷಿಣ ಕನ್ನಡದಲ್ಲೂ ಕಾಲ್ರಾ ಆತಂಕ. ಮೂಡುಬಿದಿರೆ ತಾಲೂಕಿನ ನೆಲ್ಲಿಕಾರು ಗ್ರಾಮದ ವ್ಯಕ್ತಿಯಲ್ಲಿ ಸೋಂಕು ಪತ್ತೆ. ಉಡುಪಿಯ ಹೋಟೆಲ್ನಿಂದ ಸೋಂಕು ಹರಡಿರೋ ಶಂಕೆ. ಆರೋಗ್ಯ ಇಲಾಖೆ ಅಲರ್ಟ್. ಈಕೆಗೆ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 58 ಮಂದಿ ಲವರ್ಸ್. ಇದು ಚೀನಾ ಮಹಿಳಾ ರಾಜಕಾರಣಿಯ ಕಾಮಪುರಾಣದ ಕತೆ. ಚೀನಾದ ಬ್ಯೂಟಿಫುಲ್ ಗವರ್ನರ್ಗೀಗ ಜೈಲು ಶಿಕ್ಷೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.